ಇದ್ದು ಇಲ್ಲದಂತಾದ ಹಾಲುಣಿಸುವ ಕೇಂದ್ರ. ಕಟ್ಟಡ ಹಸ್ತಾಂತರ ಆಗಿದ್ರೂ ಉದ್ಘಾಟನೆ ಮಾತ್ರ ಇಲ್ಲ. ತಾಯಿ ಮಕ್ಕಳು ಅಂದ್ರೆ ಅಧಿಕಾರಿಗಳಿಗೆ ಯಾಕಿಷ್ಟು ನಿರ್ಲಕ್ಷ್ಯ? ಎಸ್, ತುಮಕೂರು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಬಯಲು ಮಾಡ್ತಾನೆ ಬಂದಿದೆ. ಅದೆಷ್ಟೋ ಅವ್ಯವಸ್ಥೆಯ ಬಗ್ಗೆ ಪ್ರಜಾಶಕ್ತಿ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಮಾಡಿದೆ. ಅದರಂತೆ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹಾಲುಣಿಸುವ ಕೇಂದ್ರವನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಟ್ಟಡ ನಿರ್ಮಾಣ ಆಗಿದ್ರೂ ಕೂಡ ಹಾಲುಣಿಸುವ ಕೇಂದ್ರಕ್ಕೆ ಉದ್ಘಾಟನೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಇನ್ನು ಹಾಲುಣಿಸುವ ಕೇಂದ್ರ ಉದ್ಘಾಟನೆ ಆಗುತ್ತಿರುವ ಬಗ್ಗೆ ಅಸಲಿ ಕಾರಣ ಸಿಕ್ಕಿದೆ. ಹೌದು, ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಹಾಲುಣಿಸುವ ಕೇಂದ್ರವನ್ನ ನಿರ್ಮಾಣ ಮಾಡಲಾಗಿದ್ದು, ಕಾಮಗಾರಿ ಪೂರ್ಣಗೊಂಡ ಬಳಿಕ ಕಟ್ಟಡವನ್ನ ಸಂಬಂಧಪಟ್ಟ ಇಲಾಖೆಗೆ ಹಸ್ತಾಂತರ ಮಾಡಿಕೊಳ್ಳುವಲ್ಲಿ ಡಿಎಸ್ ಅಸ್ಗರ್ ಬೇಗ್ ಅವರು ನಿರ್ಲಕ್ಷ್ಯ ವಹಿಸಿದ್ದು ಬಟಾಬಯಲಾಗಿದೆ. ಇನ್ನು ಈ ಬಗ್ಗೆ ಪುನಃ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿ ಮಾಡಿದ್ದು, ಈ ಮೂಲಕ ಎಚ್ಚೆತ್ತ ಜಿಲ್ಲಾಸ್ಪತ್ರೆಯ ಡಿಎಸ್ ಅಸ್ಗರ್ ಬೇಗ್ ಕಟ್ಟಡವನ್ನ ಹಾಲುಣಿಸುವ ಕೇಂದ್ರವನ್ನ ಹಸ್ತಾಂತರ ಮಾಡಿಕೊಂಡಿದ್ರು. ಇನ್ನು ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಡಿಎಸ್ಗೆ ಹಾಲುಣಿಸುವ ಕೇಂದ್ರದ ಹಸ್ತಾಂತರಕ್ಕೆ ಸಾಲು ಸಾಲು ಪತ್ರ ಬರೆದಿದ್ದು, ಉತ್ತರಿಸದ ಡಿಎಸ್ ಪ್ರಜಾಶಕ್ತಿ ಟಿವಿ ವರದಿ ಮಾಡ್ತಾ ಇದ್ದಂತೆ ಕಟ್ಟಡವನ್ನ ಹಸ್ತಾಂತರ ಮಾಡಿಕೊಂಡಿದ್ದಾರೆ. ಹಾಲುಣಿಸುವ ಕೇಂದ್ರವನ್ನ ಏನು ಡಿಎಸ್ ಹಸ್ತಾಂತರ ಮಾಡಿಕೊಂಡಿದ್ದಾರೆ, ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಹೌದು, ಹಾಲುಣಿಸುವ ಕೇಂದ್ರವನ್ನ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಬಳಿ ಡೇಟ್ ಕೇಳಿದ್ರಂತೆ. ಆದರೆ ಇಷ್ಟು ದಿನ ದಸರಾ ಹಬ್ಬದಲ್ಲಿ ಬ್ಯುಸಿ ಇದ್ದ ಪರಮೇಶ್ವರ್ ಸಾಹೇಬ್ರು ಡೇಟ್ ಕೊಟ್ಟಿಲ್ವಂತೆ. ಹೀಗಾಗಿ ಹಾಲುಣಿಸುವ ಕೇಂದ್ರದ ಉದ್ಘಾಟನೆ ಮುಂದೂಡುತ್ತಲೇ ಇದೆ. ಆದಷ್ಟು ಬೇಗ ಹಾಲುಣಿಸುವ ಕೇಂದ್ರ ಉದ್ಘಾಟನೆಯಾಗಿ ತಾಯಿ ಮಕ್ಕಳ ಪರದಾಟವನ್ನ ತಪ್ಪಿಸಲಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಇವತ್ತು ತೋರಿಸ್ತಾ ಹೋಗ್ತೀನಿ. ನಿಜಕ್ಕೂ ಸಹ ಇಷ್ಟು ದಿನ ಏನು ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವಂತಹ ಫೀಡಿಂಗ್ ಸೆಂಟರ್ ಉದ್ಘಾಟನೆ ಆಗಿರಲಿಲ್ಲ. ಅದಕ್ಕೆ ಅಸಲೀಕರಣ ಹುಡುಕೊಂಡಂತಹ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಕಚೇರಿಯಿಂದ ಜಿಲ್ಲಾಸ್ಪತ್ರೆಗೆ ಹಸ್ತಾಂತರ ಮಾಡಿಕೊಟ್ಟಿಲ್ಲ ಅನ್ನೋಂಥ ಬಯಲಾಗಿತ್ತು. ಆನಂತರ ಇಲ್ಲಿನ ಡಿಎಸ್ ಅವರು ಹಸ್ತಾಂತರ ಮಾಡ್ಕೊಳ್ಳೋದ್ರಲ್ಲಿ ಮೀನಾಮೇಷ ಎಣಿಸ್ತಾರೆ ಅಂತ ನಿಮ್ಮ ಪ್ರಜಾಶಕ್ತಿ ಟಿವಿ ಬಯಲು ಮಾಡಿತ್ತು. ಈಗ ಒಟ್ಟಾರೆ ಪ್ರಜಾಶಕ್ತಿ ಟಿವಿಗೆ ಮೊದಲ ಜಯ ಸಿಕ್ಕಿರುವಂಥದ್ದು. ಒಟ್ಟಾರೆ ಜಿಲ್ಲಾಸ್ಪತ್ರೆಗೆ ಈ ಕಟ್ಟಡ ಹಸ್ತಾಂತರ ಆಗಿರುವಂಥದ್ದು. ಹಸ್ತಾಂತರ ಆಗಿದೆ. ಈಗ ಹಸ್ತಾಂತರ ಆಗಿ ಕಳೆದ 10 ದಿನ ಆದರೂ ಕೂಡ ಈಗ ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿನ ಅಧಿಕಾರಿಗಳು ಮೀನಾಮೇಷ ಮತ್ತೆ ಮುಂದುವರೆದಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಬೃಹತ್ತಾದ ಕಟ್ಟಡ ಈಗಾಗಲೇ ನಿರ್ಮಾಣ ಆಗಿರುವಂಥದ್ದು. ಈಗ ಸ್ಮಾರ್ಟ್ ಸಿಟಿ ವತಿಯಿಂದ ಪೂರ್ಣ ಕಾಮಗಾರಿಯನ್ನು ಮುಗಿಸಿ ಈಗ ಜಿಲ್ಲಾಸ್ಪತ್ರೆ ಅಧಿಕಾರಿಗಳಿಗೆ ಈ ಕಟ್ಟಡ ವರ್ಗಾವಣೆ ಆಗಿರುವಂಥದ್ದು. ಆದರೂ ಕೂಡ ಎಲ್ಲ ಒಂದು ಕಡೆ ಇದನ್ನೆಲ್ಲ ನೋಡಿದ್ರೆ ಇಲ್ಲ ಒಂದು ಕಡೆ ದೇವರು ವರ ಕೊಟ್ಟರು ಕೂಡ ಇಲ್ಲಿನ ಪೂಜಾರಿ ವರ ಕೊಡ್ತಾ ಇಲ್ವಾ? ಎಲ್ಲ ಒಂದು ಕಡೆ ಈ ಕೇಳೋಂಥ ಸಂದರ್ಭದಲ್ಲಿ ಇನ್ನು ಡೇಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಬೇಕು, ಅವ್ರಿಗೂ ಡೇಟ್ಗೋಸ್ಕರ ಕಾಯ್ತಾ ಇದ್ದೀವಿ ಅಂತ. ಅವರ ಡೇಟ್ ದಿನಾಂಕ ನಿಗದಿ ಆಗದಲ್ಲೇ ಇಲ್ಲಿನ ಸಾರ್ವಜನಿಕರು, ಅದರಲ್ಲೂ ಕೂಡ ಮಹಿಳೆಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಇಷ್ಟು ದಿನ ವರ್ಗಾವಣೆ ಆಗಿಲ್ಲ, ಕಾಮಗಾರಿ ಮುಗಿದು ನಮಗೆ ಹಸ್ತಾಂತರ ಆಗಿಲ್ಲ ಅಂತ ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ರು. ಈಗ ಹಸ್ತಾಂತರ ಆಗಿದೆ, ನಮಗೆ ದಿನಾಂಕ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಒಟ್ಟಾರೆ ಇವರಿಬ್ಬರ ಬೇಜವಾಬ್ದಾರಿ. ಒಟ್ಟಾರೆ ಇಲ್ಲಿನ ಅಧಿಕಾರಿಗಳು ಇದಕ್ಕೆ ನೇರ ಹೊಣೆ ಎಲ್ಲ ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗ್ತಾರೆ. ಆದಷ್ಟು ಬೇಗ ಇದಕ್ಕೆ ದಿನಾಂಕ ನಿಗದಿ ಮಾಡಿ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಿ ಅನ್ನೋದು ನಿಮ್ಮ ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.